गुलबर्गा शहर के विद्यानगर कॉलोनी में वाटर टैंक के करीब मौजूद पब्लिक गार्डन को विद्यानगर कॉलोनी के मकीनों को असरे नौ रिनोवेशन करके देने के काम की शुरुआत गुलबर्गा साउथ एमएलए अल्लम प्रभु पाटिल के हाथों अमल में आया। इस मौके पर मुकामी कॉरपोरेटर सचिन शिरवाल, ताजुद्दीन साहब, जीशान हुसैन अली इकबाल, एजाज बाग, अब्दुल सत्तार जाकिर हुसैन और कई विद्यानगर के मकीन मौजूद थे। इस मौके पर बात करते हुए एमएलए अल्लम प्रभु पाटिल ने कहा कि सचिन शिरवाल कॉरपोरेटर के ख्वाहिशों का नतीजा है कि आज विद्यानगर में ये पार्क दोबारा रिनोवेशन करके यहाँ के मकीनों के सुपुर्द किया जाएगा। अल्लम प्रभु पाटिल ने मजीद कहा कि इस पार्क को जदीद तरीके से बनाया जाएगा और इसमें वॉकिंग ट्रैक्स भी बनाए जाएंगे। कॉरपोरेटर सचिन शिरवाल ने भी अपने तासुरात पेश किए। ब्यूरो रिपोर्ट, अतराफ टीवी उर्दू न्यूज। ಶಾಂತಿನಗರ ಮತ್ತು ವಿದ್ಯಾನಗರ ಬಡಾವಣೆಯಲ್ಲಿ ಈಗ ನಾವು ಪೂಜೆ ಮಾಡಿರ್ತಕ್ಕಂಥದ್ದು 15 ಲಕ್ಷ ರೂಪಾಯಿಯಲ್ಲಿ ಗಾರ್ಡನ್ ಕ್ಲೀನ್ ಮಾಡ್ತಕ್ಕಂಥದ್ದು, ಸುಂದರವಾದಂಥ ಲೈಟ್ ವಿದ್ಯುತ್ ದೀಪೀಕರಣ ಮತ್ತು ವಾಕಿಂಗ್ ಟ್ರ್ಯಾಕ್ ಮಾಡ್ತಕ್ಕಂಥದ್ದು ಮತ್ತು ಸ್ವಚ್ಛ ಮಾಡಿ ಗಿಡಗಳನ್ನು ಬೆಳೆಸಿ ಸರಿಯಾದ ಉದ್ಯಾನವನ ಈ ಭಾಗದ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಬೋರ್ವೆಲ್ ಕೂಡ ಹಾಕಿ ಇಲ್ಲಿ ಒಂದು ರೀತಿಯಿಂದ ಮತ್ತು ಇಲ್ಲಿ ಕುರ್ಚಿಗಳು, ಸಿಮೆಂಟ್ ಕುರ್ಚಿಗಳು ಕೂಡ ಹಾಕಿ ವಾಕಿಂಗ್ ಮಾಡಿದ ನಂತರ ಕುಳಿತುಕೊಳ್ಳಿಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಈ ಭಾಗದ ನಮ್ಮ ಕಾರ್ಪೊರೇಟರ್ ಆದ ಸಚಿನ್ ಶಿರ್ವಾಳ್ ಅವರು ಭಾಳ ಆಸಕ್ತಿ ವಹಿಸಿ ಇವತ್ತು ಇಲ್ಲಿ ಮತ್ತು ಶಾಂತಿನಗರ ಒಂದು ನಮ್ಮ ಬಡಾವಣೆಯಲ್ಲಿ ಹೈಮಾಸ್ ಲೈಟು ಮತ್ತು ವಿದ್ಯುದೀಕರಣ ಈ ಥರ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಅಡಿಗಲ್ಲು ಮಾಡಿ ಪ್ರಾರಂಭೋತ್ಸವವನ್ನು ಮಾಡ್ತಾಯಿದ್ದೀವಿ. ಎಲ್ಲ ಬಡಾವಣೆಯ ಜನರು ಭಾಳ ಸಹಕಾರ ಕೊಟ್ಟು ನಮ್ಮ ಈರುವರಿಗೆ ಚುನಾಯಿತ ಮಾಡಿದ್ದಾರೆ. ಅವರ ಋಣಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಇಮಿಡಿಯೇಟ್ ಫಾಸ್ಟ್ ಮಾಡ್ತೀವಿ, ನಾಳೆ ಶುರು ಮಾಡ್ತೀವಿ. ಬಡಾವಣೆ ಭಾರದಿಂದ ಬೇಡಿಕೆ ಇಟ್ಟಿದೆ. ಹಲವು ದಿನಗಳಿಂದ ನೆನಗುದಿಗೆ ಬಿದ್ದಿರತಕ್ಕಂಥ ವಿದ್ಯಾನಗರ ಬಡಾವಣೆಯ ಈ ಗಾರ್ಡನ್ ಅನ್ನ ಅಭಿವೃದ್ಧಿ ಕಾಮಗಾರಿಯನ್ನು ಇವತ್ತಿನ ದಿವಸ ನಮ್ಮ ಶಾಸಕರಾಗಿರ್ತಕ್ಕಂಥ ಅಲ್ಲಂ ಪ್ರಭು ಪಾಟೀಲ್ ಅವರು, ನಾನು ಮಹಾನಗರ ಪಾಲಿಕೆ ಸದಸ್ಯನಾದ ಮೇಲೆ ಈ ಗಾರ್ಡನ್ ಮಾಡಬೇಕಂತ ಮೊದಲೇ ಮಾತು ನೀಡಿದ್ದೆ. ಅದರ ಪ್ರಕಾರ ನಮ್ಮ ಕಾರ್ಪೊರೇಷನ್ ಬಜೆಟ್ನಲ್ಲಿ 20 ಲಕ್ಷ ರೂಪಾಯಿನ ಮೀಸಲಾಗಿಟ್ಟು ವಾಕಿಂಗ್ ಟ್ರ್ಯಾಕು, ಬೋರ್ವೆಲ್ಲು ಮತ್ತು ಜಿಮ್ ಇಕ್ವಿಪ್ಮೆಂಟ್ಗಳ ಜೊತೆಯಲ್ಲಿ ಸುತ್ತಮುತ್ತಲು ಗಿಡಗಳನ್ನು ಬೆಳೆಸ್ತಕ್ಕಂಥದ್ದೊಂದು ಹೇಳಿಕೊಂಡು ಮತ್ತು ಆಮೇಲೆ ಒಂದು ನಮ್ಮ ಯೋಗ ಮಾಡ್ತಕ್ಕಂಥ ಒಂದು ಕಟ್ಟೆ ಕೂಡ ಕಟ್ತಾ ಇದ್ದೀವಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಬಡಾವಣೆಯ ಎಲ್ಲ ಜನರಿಗೂ ಇದು ತುಂಬ ಉಪಯೋಗವಾಗಲಿದೆ. ಸುತ್ತಮುತ್ತಲು ಸ್ವಲ್ಪ ಕಾಂಪೌಂಡ್ ಒಡೆದೋಗಿದೆ, ಆ ಕಾಂಪೌಂಡ್ ಕೂಡ ರಿಪೇರಿ ಮಾಡ್ತಕ್ಕಂಥದ್ದು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಹಾಗೆ ಅದೇ ರೀತಿಯಾಗಿ ಪೋಲ್ ಲೈಟ್ಗಳು ಬೀಳ್ತಾ ಇಲ್ಲ, ಪೋಲ್ ಲೈಟ್ಗಳು ಕೂಡ ಹೊಸದಾಗಿ ಕೂಡಿಸ್ತಾ ಇದ್ದೇವೆ ಮತ್ತು ಅದರ ಜೊತೆಗೆ ಎಲ್ಲ ಕಡೆ ಚೇರ್ಗಳನ್ನು ಹಾಕ್ತಾ ಇದ್ದೀವಿ. ಸೊ 25 ದಿನಗಳಿಂದ 1 ತಿಂಗಳೊಳಗಡೆ ಕಾಮಗಾರಿ ಕಂಪ್ಲೀಟ್ ಆಗಲಿದೆ. ನಾಳೆಯಿಂದ ಕಾಮಗಾರಿ ಶುರುವಾಗಿದೆ. ಬಜೆಟ್ ಕಿತ್ತಣ್ಣ 20 ಲಕ್ಷ. 20 ಲಕ್ಷ. ಥ್ಯಾಂಕ್ ಯು. अतराफ टीवी
हर बात सच के साथ।